ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಫ್ಯಾಮಿಲಿ ಎಲ್ಲರೂ ಸೇರಿ ಒನ್ ಡೇ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಫೈನಲಿ ಹೊರಟಿದ್ದೀವಿ. ಬನ್ನಿ ನೋಡೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಸೊ ನಾವು ಬಂದಿದ್ದು ತಮಿಳ್ನಾಡಲ್ಲಿರೋ ಹೊಗೇನಕಲ್ ಫಾಲ್ಸ್ಗೆ. ಸೊ ನಾವು ಈ ಸಮ್ಮರ್ಗೆ ಸ್ವಲ್ಪ ಚಿಲ್ ಆಗೋಣ ಅಂತ ಎಲ್ಲರೂ ಬಂದರೆ ನೋಡಿ, ಇಲ್ಲಿ ನಾಯಿ ಕೋತಿ ಕೂಡ ನೀರಲ್ಲಿ ಚಿಲ್ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ಬೋಟಿಂಗ್ ಹೋಗೋಣ ಅಂತ ಇಡೀ ಫ್ಯಾಮಿಲಿ ಹೊರಟ್ವಿ. ಆಲ್ರೆಡಿ ಸ್ವಲ್ಪ ಜನ ಬೋಟಿಂಗ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ನಾವಿಷ್ಟು ಜನ ಅವರಿರೋ ಪ್ಲೇಸ್ಗೆ ಹೋಗ್ತಾ ಇದ್ವಿ. ನೀವು ನೋಡ್ಬೋದು, ನಾವು ಹೋದಾಗ ಜನ ಸ್ವಲ್ಪ ನಾರ್ಮಲಾಗೇ ಇದ್ದರು, ಏನು ಅಷ್ಟು ಓವರ್ ರಶ್ ಏನಿರಲಿಲ್ಲ. ಸಮ್ಮರ್ ಇರೋದ್ರಿಂದ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಖಂಡಿತ ಈ ಪ್ಲೇಸಿಗೆ ಬರ್ಬೋದು. ಸೊ ನಾವು ಫ್ಯಾಮಿಲಿ ಒಂದು 50 ಮೆಂಬರ್ಸ್ ಬಂದಿದ್ವಿ. ಅದರಲ್ಲಿ 4 to 5 ಮೆಂಬರ್ಸ್ ಒಂದೊಂದು ತೆಪ್ಪದಲ್ಲಿ ಹತ್ಕೊಂಡು ಎಂಜಾಯ್ ಮಾಡೋಣ ಅಂತ ಹೊರಟ್ವಿ. ಹೋಗ್ತಿರ್ಬೇಕಾದ್ರೆ ನಮ್ಮ ಜಾನು ಏನು ಹೇಳಿದ್ಲು ಅಂತ ನೀವೇ ನೋಡಿ. ಬೋಟಿಂಗ್ ಅಂಕಲ್ ಹಂಗೆ ಒಂದು ಫಾಲ್ಸ್ ಹತ್ರ ಕರ್ಕೊಂಡು ಹೋದರು. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ನಮ್ಮ ಮೇಲೆ ನೀರು ಬೀಳ್ತಿತ್ತು. ಹಂಗಾಗಿ ನಾವು ಫೋನ್ನ ಎತ್ತಿಟ್ಟಿದ್ವಿ. ನೆಕ್ಸ್ಟ್ ನಮ್ಮ ಅಂಕಲ್ ನೋಡಿದ್ರೆ ನಮ್ಮನ್ನ ತಿರುಗಿಸೇ ಬಿಡೋದ, ಫುಲ್ ಜೋರಾಗಿ ನಮ್ಮನ್ನ ಬೋಟಿಂಗಲ್ಲಿ ತಿರುಗಿಸ್ತಾ ಇದ್ದರು. ನಾವು ಕೂಡ ಜೋಶಲ್ಲಿ ಇನ್ನೂ ಜೋರು ಅಂತ ತಿರುಗಿಸ್ತಾ ಇದ್ವಿ ನೋಡಿ. ಹಂಗೆ ನಮ್ಮನ್ನ ಒಂದು ಐಲ್ಯಾಂಡ್ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು. ಅಲ್ಲಿನೂ ವೆರೈಟೀಸ್ ಆಫ್ ಫಿಶ್ ಫ್ರೈಸ್, ಮಸಾಜ್ ಎಲ್ಲ ಇತ್ತು. ಆಮೇಲೆ ನೋಡಿ, ನಮ್ಮ ಕಸಿನ್ ಲಕ್ಷ್ಮಿ ಹೆಂಗೆ ಸ್ವಿಮ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಅಲ್ಲಿರೋ ಮೌಂಟೇನ್ಸಲ್ಲಿ ಲೆಫ್ಟ್ ಸೈಡ್ ಇರೋದು ತಮಿಳ್ನಾಡು ಬಾರ್ಡರ್, ರೈಟ್ ಸೈಡ್ ಇರೋದು ಕರ್ನಾಟಕ ಬಾರ್ಡರ್ ಅಂತ ಬೋಟಿಂಗ್ ಅಂಕಲ್ ಹೇಳಿದರು. ಎಲ್ಲರೂ ಸ್ವಲ್ಪ ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ವಾಪಸ್ ಹೋಗೋಣ ಅಂತ ಹೊರಟ್ವಿ. ಅವಳು ತಿರುಗಿಸ್ತಾವಳೆ. ಮಾಡ್ತಾವೇನು? ಸಾಕು ದರ್ಶನ್. ಯಾರಾದರೂ ಬೋಟಿಂಗಲ್ಲಿ ನಿಂತ್ಕೊಂಡು ಹೋಗ್ತಾರಾ ಗೈಸ್? ನೋಡಿ, ನಾನು ನಿಂತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೀವು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೇಫ್ಟಿ ಜಾಕೆಟ್ಸ್ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ. ನಾನೇನು ಅಷ್ಟು ವೆಯ್ಟ್ ಇಲ್ಲ ಅಂದ್ಬಿಟ್ಟು ಅಂಕಲ್ ಪರ್ಮಿಷನ್ ಕೊಟ್ಟರು, ಇಲ್ಲಾಂದರೆ ಕೊಡ್ತಾ ಇರಲಿಲ್ಲ. ನೋಡಿ, ನಾವು ನಮ್ಮ ಕಸಿನ್ಸು ಬೋಟಿಂಗ್ ಮಾಡ್ತಾನೆ ಕುತ್ಕೊಂಡೇ ರೀಲ್ಸ್ ಮಾಡಿಬಿಟ್ವಿ. ನಾವು ಬೋಟಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಫಿಶ್ ರೆಡಿ ಮಾಡಿಟ್ಟಿದ್ರು. ಎಲ್ಲರೂ ತಿಂದ್ಬಿಟ್ಟು ಹೋಗೋಣ ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬಸ್ಸಲ್ಲಿ ನಾವು ಫ್ಯಾಮಿಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಸೇಫಾಗಿ ಮನೆಗೆ ರೀಚ್ ಆದ್ವಿ ಗಾಯ್ಸ್.